ರಾಷ್ಟ್ರದ ಏಕತೆ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಇಂದಿನ ಮಕ್ಕಳೇ ನಾಳಿನ ಪ್ರಬುದ್ಧ ಪ್ರಜೆಗಳು. ಈ ಮಕ್ಕಳ ಸಂವಿಧಾನ ಪೀಠಕ್ಕೆ ವಾಚನಕ್ಕಾಗಿ ನಾವೆಲ್ಲರೂ ವಂದಿಸೋಣ. ಬಂಧುಗಳೇ, ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು. ಅವರ ನುಡಿಗಳನ್ನು ಆಲಿಸುವಂತಹ ಹೊತ್ತು ಸನ್ನಿಹಿತವಾಗಿದೆ. ಬರಮಾಡಿಕೊಳ್ಳೋಣ ಬಂಧುಗಳೇ. ನೆಲದ ಧೂಳಿನಿಂದ ಎದ್ದು ಬಂದಂತಹ ಧೀರ ನಾಯಕ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಬರಮಾಡಿಕೊಳ್ಳೋಣ ಅವರ ನುಡಿಗಳಿಗಾಗಿ. To do the honors of the inaugural speech, ladies and gentlemen, I take the privilege of calling on to the podium the Honorable Leader of Opposition Rajya Sabha, Shri Mallikarjun Kharge sir. ಈ ಹೊತ್ತಿನಲ್ಲಿ ಶೈಕ್ಷಣಿಕ ಅಭಿವೃದ್ಧಿ ನಮ್ಮ ಸಂವಿಧಾನದ ಪ್ರಬಲ ಆಯ್ಕೆಯಾಗಿದೆ. ಪ್ರಜಾಪ್ರಭುತ್ವದ ಬೇರುಗಳನ್ನು ತಳಮಟ್ಟದಲ್ಲಿ ಬಲಗೊಳಿಸುವಂತಹ ಆಶಯ ನಮ್ಮ ಸಂವಿಧಾನದ್ದು. ಸಂವಿಧಾನವೇ ನಮ್ಮ ಧರ್ಮ, ಸಂವಿಧಾನವೇ ನಮ್ಮ ಶಕ್ತಿ. ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು ನಗಾರಿ ಬಾರಿಸುವುದರ ಮುಖೇನ ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತಾ ಸಮಾವೇಶ 2024 ಉದ್ಘಾಟಿಸಿದ್ದಾರೆ. ಜಯ ಭೇರಿ ಬಾರಿಸುವಂತಹ ಈ ಹೊತ್ತಿನಲ್ಲಿ ಶೈಕ್ಷಣಿಕ ಅಭಿವೃದ್ಧಿ ನಮ್ಮ ಸಂವಿಧಾನದ ರಕ್ಷಣೆ ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮ ಹಿರಿಯರಾದ ಶ್ರೀ ಫಾರೂಕ್ ಅಬ್ದುಲ್ಲಾಜಿ, ಸೀತಾರಾಮ್ ಯಚೂರಿಜಿ, ಜಿ ರಾಜಾಜಿ ಹಾಗೂ ನಮ್ಮ ರಣದೀಪ್ ಸಿಂಗ್ ಸುರ್ಜೇವಾಲಾಜಿ, ಮನೋಜ್ ಭಟ್ಟಾಚಾರ್ಜಿ, N.K. Premchandran ji and Deepankar Bhattacharya ji, Ishwaran and Devarajan, Tirumavalan, Jose K. Mani ji, ಈ ವೇದಿಕೆ ಮೇಲೆ ಎಲ್ಲ ಕುಳಿತಂಥ ಗಣ್ಯರೇ ಹಾಗೂ ಈ ಸಮಾರಂಭಕ್ಕೆ ಆಗಮಿಸಿದಂಥ ಬಂಧುಗಳೇ, ಭಗಿನಿಯರೇ, ಯುವ ಮಿತ್ರರೇ, ಮಾಧ್ಯಮದ ಬಂಧುಗಳೇ ಹಾಗೂ ನಮ್ಮ ಈ ಒಂದು ನನ್ನ ಸಂವಿಧಾನ ವಿಚಾರದಲ್ಲಿ ಆಗಮಿಸಿದಂಥ ಎಲ್ಲ ಮಿತ್ರರೇ, ನಾನು ಹೆಚ್ಚು ಹೊತ್ತು ಮಾತನಾಡೋಕ್ಕೆ ಸ್ವಲ್ಪ ಮುಜುಗರ. ಕಾರಣ ನಮ್ಮ ಜಿಲ್ಲೆಯಿಂದ
ಒಬ್ಬ ಹಿರಿಯ ಸದಸ್ಯ, ಕಾಂಗ್ರೆಸ್ ಪಕ್ಷದ ನಾಯಕ, 5 ಸಲ MLA ಆಗಿ ಆರಿಸಿ ಬಂದಂಥ ರಾಜಾ ವೆಂಕಟಪ್ಪ ನಾಯ್ಕ ಅವರು ನಿಧನರಾಗಿದ್ದಾರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ. ಅದಕ್ಕಾಗಿ ಈಗಾಗಲೇ ಸಿದ್ದರಾಮಯ್ಯನವರು ಅಲ್ಲಿ ಹೋಗಿದ್ದಾರೆ, ಪ್ರಿಯಾಂಕು ಹೋಗಿದ್ದಾರೆ, ನಾನು ಕೂಡ ಹೋಗಬೇಕು. ಆದರೆ ಈ ಸಮಾರಂಭ ಬಹಳ ಮಹತ್ವದು ಮತ್ತು ಈ ಸಮಾರಂಭ ನಮ್ಮ ದೇಶಕ್ಕೆ ಮತ್ತು ನಮ್ಮ ಜನಾಂಗಕ್ಕೆ, ಈ ನಾಗರಿಕರಿಗೆ ಉಳಿಸ್ತಕ್ಕಂಥ ಕೆಲಸ ಮಾಡತಕ್ಕಂಥ ಕಾರ್ಯಕ್ರಮ ಇರೋದ್ರಿಂದ ನಾನು ಇಲ್ಲಿ 4 ಮಾತಾಡಿ ಹೋಗಬೇಕು ಅಂಥೇಳಿ ನಿಂತಿದ್ದೇನೆ. ಬಂಧುಗಳೇ, ಸಂವಿಧಾನ ಉಳಿದರೆ ದೇಶದಲ್ಲಿ ಐಕ್ಯತೆ ಉಳಿತದೆ. ಪ್ರಜಾಪ್ರಭುತ್ವ ಉಳಿದರೆ ದೇಶದಲ್ಲಿ ಎಲ್ಲರೂ ಸುಖ ಸಮೃದ್ಧಿಯಿಂದ ಬಾಳ್ತಾರೆ. ಆದರೆ ಇವತ್ತು ಸಂವಿಧಾನ ಉಳಿಸ್ತಕ್ಕಂಥದ್ದು, ಸಂವಿಧಾನ ಬಗ್ಗೆ ಕಾಳಜಿ ಇಟ್ಟುಕೊಂಡು ಕೆಲಸ ಮಾಡ್ತಕ್ಕಂಥ ಸರ್ಕಾರ ಇವತ್ತು ಕೇಂದ್ರದಲ್ಲಿ ಇಲ್ಲ. ಯಾಕೆಂದರೆ ಸಂವಿಧಾನದ ಯಾವುದೇ ತಿದ್ದುಪಡಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮ, ಪಾಲಿಸಿ ಕೇಂದ್ರ ಸರ್ಕಾರ ಮಾಡ್ತದೆ. ರಾಜ್ಯ ಸರ್ಕಾರಕ್ಕೆ ಅದು ಹೆಚ್ಚಿನ ಸಂಬಂಧ ಬರೋದಿಲ್ಲ. ಅದಕ್ಕೆ ಈ ಸಂವಿಧಾನ ಉಳಿಸ್ಬೇಕು ಮತ್ತು ಸಂವಿಧಾನ ಪ್ರಕಾರ ನಾವೆಲ್ಲರೂ ನಡ್ಕೊಳ್ಬೇಕು ಅಂತಕ್ಕಂಥದ್ದೇ ಬಹಳ ಮುಖ್ಯ. ಸಂವಿಧಾನಕ್ಕೆ ಇವತ್ತು ಅಳಿಸ್ಬೇಕು, ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂಥೇಳಿ ಸಾಕಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೇನೆ, ಈಗ ಮುಂದೇನಾದರೂ ಬರ್ತಕ್ಕಂಥ ಚುನಾವಣೆಯಲ್ಲಿ ನೀವು ಗಟ್ಟಿಯಾಗಿ ನಿಲ್ಲದೆ ಹೋದರೆ, ಒಕ್ಕಟ್ಟಾಗಿ ನಿಲ್ಲದೆ ಹೋದರೆ, ಸಂವಿಧಾನಕ್ಕೆ ಧಕ್ಕೆ ಆದರೆ ಮುಂದೆ ಈ ದೇಶದಲ್ಲಿ ಡಿಕ್ಟೇಟರ್ಶಿಪ್ ಬರ್ತಕ್ಕಂಥದ್ದು ಖಚಿತ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಿಮಗೆ ಡಿಕ್ಟೇಟರ್ಶಿಪ್ ಬೇಕೋ ನ್ಯಾಯವಾಗಿ ಬದುಕ್ತಕ್ಕಂಥದ್ದು ಬೇಕೋ, ಇದು ಮಹತ್ವದು. ಇಡೀ ಪ್ರಪಂಚದಲ್ಲಿ ಒಳ್ಳೆ ಸಂವಿಧಾನ ಅಂತ ಹೇಳಿ ಹೆಸರು ಪಡೆದಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ. ಯಾವ ದೇಶದಲ್ಲಿಯೂ ಕೂಡ ಅಡಲ್ಟ್ ಫ್ರೆಂಚೈಸ್, ಏಕಕಾಲಕ್ಕೆ ಹೆಣ್ಣು ಮತ್ತು ಗಂಡಿಗೆ ಅಧಿಕಾರ ಕೊಟ್ಟಿಲ್ಲ. ಓಟಿನ ಅಧಿಕಾರ, ಒಂದು ಓಟು ಒಬ್ಬ ಮನುಷ್ಯನಿಗೆ, ಒಂದು ಓಟು ಒಂದೇ ಬೆಲೆ ಇರ್ತಕ್ಕಂಥದ್ದು ಅದು ನಮ್ಮ ಸಂವಿಧಾನದಲ್ಲಿ ಇವತ್ತಿದೆ. ಅದು ಅಲ್ಲದೆ ಸಂವಿಧಾನ ಅಸ್ತಿತ್ವಕ್ಕೆ ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜವಾಹರ್ಲಾಲ್ ನೆಹರು ಅವರು, ಇವರೆಲ್ಲರೂ ಸೇರಿ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಹೆಣ್ಣು ಮಕ್ಕಳಿಗೂ ಕೂಡ ಅಷ್ಟೇ ಪ್ರಾತಿನಿಧಿತ್ವ ಕೊಡಬೇಕು, ಅಷ್ಟೇ ಶಕ್ತಿ ಕೊಡಬೇಕು ಎಷ್ಟು ನೀವು ಗಂಡಸರಿಗೆ ಕೊಡ್ತೀರಿ, ಪುರುಷರಿಗೆ ಕೊಡ್ತೀರಿ. ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದೆ ನಮಗೆ
ಸ್ವಾತಂತ್ರ್ಯ, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ. ಅದಕ್ಕಿಂತ ಮುಂಚೆ ನಮ್ಮ ಹೆಣ್ಣು ಮಕ್ಕಳಿಗೆ ಓಟಿನ ಅಧಿಕಾರ ಇರಲಿಲ್ಲ. ನಮ್ಮಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲೇ ಹೆಣ್ಣು ಮಕ್ಕಳಿಗೆ ವೋಟಿಂಗ್ ಕೊಡ್ತಕ್ಕಂಥದ್ದು ಅಧಿಕಾರ ಇರಲಿಲ್ಲ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನೆಹರೂಜಿ ಅವರು ಒಂದು ನಿಲುವು ತಾಳಿದ್ರು. ನಮ್ಮ ದೇಶ ಬಡ ದೇಶ, ಟ್ಯಾಕ್ಸ್ ಕೊಟ್ಟವರಿಗೆ ವೋಟ್ ಕೊಡ್ತಕ್ಕಂಥದ್ದು ಸರಿಯಲ್ಲ. ಹೆಚ್ಚಿನ ಭೂಮಿ ಇರ್ತಕ್ಕಂಥವರಿಗೆ ವೋಟಿನ ಅಧಿಕಾರ ಕೊಡ್ತಕ್ಕಂಥದ್ದು ಸರಿಯಲ್ಲ. ಸರ್ಕಾರಿ ನೌಕರಿ ಮಾಡ್ತಕ್ಕಂಥವರಿಗೆ ವೋಟಿನ ಅಧಿಕಾರ ಕೊಡ್ತಕ್ಕಂಥದ್ದು ಸರಿಯಲ್ಲ. ವೋಟಿನ ಅಧಿಕಾರ ಎಲ್ಲರಿಗಾಗಬೇಕು. ಈ ದೇಶದಲ್ಲಿ ಇರ್ತಕ್ಕಂಥ ಕೂಲಿಕಾರನ ವೋಟಿಗೂ ಅಷ್ಟೇ ಬೆಲೆ, ಅತ್ಯಂತ ಶ್ರೀಮಂತ ಇರ್ತಕ್ಕಂಥ ಮನುಷ್ಯನ ವೋಟಿಗೂ ಅಷ್ಟೇ ಬೆಲೆ. ಅದಕ್ಕಾಗಿ ಈ ಸಮಾನತೆ ತರ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ. ಆದರೆ ಈ ಸಂವಿಧಾನಕ್ಕೆ ತಿರುಚಬೇಕು. ಸಮಾನತೆಯನ್ನ ತೆಗೆದು ಹಾಕಬೇಕು ಅನ್ನತಕ್ಕಂಥದ್ದು ನಮ್ಮ ಒಂದು ಬೇಡಿಕೆ ಏನಿದೆ. ಅಸಮಾನತೆಯನ್ನು ತೆಗೆದು ಹಾಕಬೇಕು ಅಂಥೇಳಿ ನಮ್ಮ ಬೇಡಿಕೆ ಏನಿದೆ, ಅದಕ್ಕೆ ಇವತ್ತು ಕೆಲವು ಜನ ತಿರುಗಿ ಮುರುಗಿ ತನ್ನದೇ ಆದಂಥ ತತ್ವಗಳನ್ನು ಹೇಳಿ ನಮ್ಮ ಜನರಿಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ನೀವು ಹುಷಾರಾಗಿರ್ಬೇಕು. ಯಾವುದೇ ದೇಶದಲ್ಲಿ ನೀವು ನೋಡ್ಕೊಳ್ಳಿ, ಎಲ್ಲಿ ಜನ ಬುದ್ಧಿವಂತರಿದ್ದಾರೋ, ವಿದ್ಯಾವಂತರಿದ್ದಾರೋ, ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾರೋ, ಅಲ್ಲಿ ಪ್ರಜಾಪ್ರಭುತ್ವ ಉಳಿದಿದೆ. ಎಲ್ಲಿ ಆ ಕಡೆ ನಿರ್ಲಕ್ಷ್ಯ ಮಾಡ್ತಾರೋ, ನಮ್ಮ ಪಕ್ಕದ ದೇಶಗಳೇ ನೋಡಿ ನೀವು. ಅನೇಕ ದೇಶಗಳಲ್ಲಿ ಇವತ್ತು ಡಿಕ್ಟೇಟರ್ಶಿಪ್ ಬಂದಿದೆ. ಅನೇಕ ದೇಶದಲ್ಲಿ ಇವತ್ತು ಕೇಳ್ತಕ್ಕಂಥವ್ರು ಯಾರೂ ಇಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜನ ಇವತ್ತಿನ ದಿವಸ ಮುಂದೆ ಹೆಜ್ಜೆ ಹಾಕಬೇಕು. ಮತ್ತು ಇವತ್ತು ಕೆಲವು ಜನ ನಮಗೆ ಒಳಗಡೆನೆ ಜಗಳ ಹಚ್ಚಬೇಕು ಅಂತ ಹೊಂಟಿದ್ದಾರೆ. ಅಂದರೆ ಅಂಬೇಡ್ಕರ್ ವಿರುದ್ಧ ಕೆಲವು ಜನ ಬೇರೆಯವ್ರನ್ನ ಎಬ್ಬಿಸಿ ಕೂಡಿಸೋದು, ನೆಹರು ವಿರುದ್ಧ ಕೆಲವು ಜನ ಎಬ್ಬಿಸಿ ಕೂಡಿಸೋದು, ವಲ್ಲಭಾಯ್ ಪಟೇಲ್ ನೆಹರುಗೆ ವ್ಯತ್ಯಾಸ ಇತ್ತು ಅಂತ ಹೇಳಿ ಅವ್ರಿಗೆ ಜಗಳ ಹಚ್ಚೋದು, ಗಾಂಧಿ ನೆಹರುಗೆ ಜಗಳ ಹಚ್ಚೋದು, ಹೀಗೆ ಈ ಪ್ರಯತ್ನ ನಡೆದಿದೆ. ಆದರೆ ಇವರೆಲ್ಲರೂ ಕೂಡ ದೇಶದ ಐಕ್ಯತೆಗಾಗಿ, ದೇಶದ ಒಕ್ಕಟ್ಟಿಗಾಗಿ, ದೇಶದ ಪ್ರಜಾಪ್ರಭುತ್ವಕ್ಕಾಗಿ, ದೇಶದ ಸಂವಿಧಾನಕ್ಕಾಗಿ ಅವರೆಲ್ಲರೂ ಒಂದಾಗಿದ್ದರು ಅನ್ನೋಕ್ಕೆ ಉದಾಹರಣೆ ನಾನು ಅನೇಕ ಕೊಡ್ತೀನಿ. ಸಮಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇರೆ ಪಾರ್ಟಿಯಲ್ಲಿದ್ದರು, ಜನಸಂಘ ಮುಖ್ಯಸ್ಥರು, ಅವರು ಕೂಡ ಈ ಸರ್ಕಾರದಲ್ಲಿದ್ದರು. ಸಂವಿಧಾನ ಬರೆಯುವಾಗ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಇವರೆಲ್ಲರೂ ಕೂಡ ಒಪ್ಪಿಕೊಂಡೇ ಈ ಸಂವಿಧಾನ ತಯಾರಾಗಿದೆ. ಆದರೆ ಈ ಸಂವಿಧಾನಕ್ಕೆ ನಾವು ಇವತ್ತು ತಿಲಾಂಜಲಿ ಕೊಟ್ಟು ಬೇರೆದನ್ನು ನಾವು ರೂಪಿಸಬೇಕು ಅಂತ ಹೇಳಿ ಒಳಗೆ ಸಂಚು ನಡೆದಿದೆ. ಮೇಲಿನ ಮಾತಿಗೆ ಮೋದಿ ಅವರು ಹೇಳ್ತಾರೆ, ನೈ ಈ संविधान की रक्षा करेंगे और हम सुरक्षित रखेंगे. संविधान का रक्षा करने वाले आज ईडी का क्यों उपयोग कर रहे? ईडी उपयोग ಮಾಡ್ತಾ ಇದ್ದೀರಿ. ಬಹುಸಂಖ್ಯಾತ ಆಗಿ ಯಾವ ಪಕ್ಷ ಯಾವ ರಾಜ್ಯದಲ್ಲಿ ಬರ್ತದೋ
ಅಲ್ಲಿನ MLAಗಳಿಗೆ ಸೆಳ್ಕೊಂಡು ಹೋಗ್ತಾ ಇದ್ರಿ, ಅಲ್ಲಿನ MLAಗಳಿಗೆ ಖರೀದಿ ಮಾಡ್ತಾ ಇದ್ರಿ, ಅಲ್ಲಿನ MLAಗಳಿಗೆ ತೆಗೆದುಕೊಂಡು ಆ ರಾಜ್ಯವನ್ನ ನೀವು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ತಂತ ಮಾಡ್ತಾ ಇದ್ರಿ. ಆ ಪ್ರಯೋಗ ಕರ್ನಾಟಕದಲ್ಲೇ ಆಯ್ತು, ಆ ಪ್ರಯೋಗ ಮಣಿಪುರ್ನಲ್ಲೇ ಆಯ್ತು, ಆ ಪ್ರಯೋಗ ಗೋವಾದಲ್ಲೇ ಆಯ್ತು, ಆ ಪ್ರಯೋಗ ಉತ್ತರಾಖಂಡದಲ್ಲೇ ಆಯ್ತು. ಎಲ್ಲ ಕಡೆ ಈ ಪ್ರಯೋಗನ ಮಾಡಿ ನೀವು ಹೆದರಿಸಿ ಜನರನ್ನ, ಏನು ಜನರಿಂದ ಐಕ್ಯ ಆದಂತ ಜನರಿಗೆ ನೀವು ತೆಗೆದುಕೊಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಪ್ರಕಾರ ಸರಿ ಇದೆ ಅನ್ನತಕ್ಕಂಥದ್ದು ಇವತ್ತು ಮೋದಿ ಅವರು ಹೇಳಿದರು. ನೀವು ಯಾರು ನಿಮ್ಮ ಕಾನೂನು ಪ್ರಕಾರ, ನಿಮ್ಮ ಎಲೆಕ್ಷನ್ ಕಮಿಷನ್ ರೂಲ್ಸ್ ಪ್ರಕಾರ ಆರಿಸಿ ಬರ್ತಾರೋ ಆ MPಗೆ, ಆ MLAಸ್ಗೆ, ಆ ರಾಜ್ಯಸಭಾ ಮೆಂಬರ್ಗಳಿಗೆ ನೀವು ತಗೊಳ್ತಾ ಇದ್ದೀರಿ. ಇದರಿಂದ ಸಂವಿಧಾನಕ್ಕೆ ಹೊಡೆತ ಬೀಳ್ತಾ ಇದೆ, ಇದರಿಂದ ಪ್ರಜಾಪ್ರಭುತ್ವಕ್ಕೆ ಹೊಡೆತ ಬೀಳ್ತಾ ಇದೆ. ಒಂದು ಕಾಲ ಹೀಗೆ ಬರ್ಬೋದು, ಇದೇ ಚಟ ಅವರಿಗೆ ಮುಂದುವರೆದ್ರೆ ಮುಂದೆ ಈ ದೇಶದಲ್ಲಿ ನಾ ಹೇಳಿದೆ ಡಿಕ್ಟೇಟರ್ಶಿಪ್ ಬರೇ ಬರ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದರು ನೋಡಿ. ಅವ್ರು 2 ಮಾತು ಹೇಳಿದ್ರು, ಎರಡೂ ಕೂಡ ಅವು ಇಂಗ್ಲಿಷ್ನಲ್ಲಿದೆ, ನಾನು ಹೇಳ್ತೇನೆ ಮತ್ತು ಅದರ ಟ್ರಾನ್ಸ್ಲೇಷನ್ನು ಕೂಡ ಆಮೇಲೆ ನನಗೆ ಬಂದಂಥ ಒಂದು ಇದರಲ್ಲಿ ನಿಮಗೆ ತಿಳಿಸಿ ಹೇಳ್ತೇನೆ. ಬಾಬಾ ಸಾಹೇಬ್ರು ಏನು ಹೇಳಿದ್ರು, ಸಂವಿಧಾನವನ್ನು ಅದನ್ನು ಒಪ್ಪಿಸುವಾಗ ಅವ್ರು ಹೇಳಿದ್ರು, ವಿಲ್ ಇಂಡಿಯನ್ ಪ್ಲೇಸ್ ದಿ ಕಂಟ್ರಿ above their creed, will Indian place the country above their creed, or will they place creed above country? I don't know, but this much is certain, that if the parties place creed above country, our independence will be put in the jeopardy a second time and probably the last forever. ನಾವು ಅನೇಕ ಸಾರಿ ಸ್ವಾತಂತ್ರ್ಯ ಬಂದಿದ್ದನ್ನು ಕಳ್ಕೊಂಡಿದ್ದೇವೆ, ಪಡ್ಕೊಂಡಿದ್ದೇವೆ. ಆದ್ರೆ ಬಾಬಾ ಸಾಹೇಬ್ ಹೇಳ್ತಾರೆ, ಈ ಸಾರಿ ನೀವು ಕಳ್ಕೊಂಡ್ರೆ ಇದು ನಿಮಗೆ ಪುನಃ ಸಿಗ್ತಕ್ಕಂಥದ್ದು ಸಾಧ್ಯ ಇಲ್ಲ ಅಂಥೇಳಿ ಅವ್ರು ಹೇಳ್ತಾರೆ. ದಿಸ್ ಇವೆಂಚುಯಾಲಿಟಿ we must all resolutely guard against. We must be determined to defend our independence with the last drop of our blood. ನಮ್ಮ ಕೊನೆ ರಕ್ತದವರೆಗೆ, ಕೊನೆ ಹನಿ ರಕ್ತದವರೆಗೆ ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ರಕ್ಷಣೆ ಮಾಡಬೇಕು, ಇದು ನನ್ನ ಇಚ್ಛೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಲ್ಲಿ ರಕ್ತ ಕೊಡೋರು ಯಾರಿದ್ದಾರೆ? ಮೋದಿ ಅಂತೂ ರಕ್ತ ಹೀರೋರಿದ್ದಾರೆ. ಇದು ಬಾಬಾ ಸಾಹೇಬ್ರ ಮಾತು. ಅವ್ರ ಜನರಿಗೆ ನೀವು ನೀರು ಕೊಡೋದಿಲ್ಲ, ಅವ್ರ ಜನರಿಗೆ ಊಟ ಕೊಡೋದಿಲ್ಲ, ಅವ್ರ ಜನರಿಗೆ ವಿದ್ಯಾಭ್ಯಾಸ ಕೊಡಲ್ಲ. ಅಂಥ ವ್ಯಕ್ತಿ ಬಾಯಿಂದ ಇಂಥ ಮಾತುಗಳು ಬರ್ತವೆ. ಆದ್ರೆ ನಿಮ್ಮ ಬಾಯಿಂದ ಏನು ಬರ್ತದೆ? ಬರೇ ನೀವು ಹೇಗಿರ್ಬೇಕು. ನನಗೆ ನಾ ರಾಜಕೀಯ ಮಾಡಕ್ಕೆ ಇಲ್ಲಿ ನಿಂತಿಲ್ಲ, ಸತ್ಯಾಂಶ ಹೇಳಬೇಕಾಗ್ತದೆ. ನನ್ನ ಗ್ಯಾರಂಟಿ, ನಿಂದು ಯಾವುದಪ್ಪ ಗ್ಯಾರಂಟಿ? ಯಾವುದೇ ಕೆಲಸ ಮಾಡೋದು ದೇಶದಲ್ಲಿ ಆ ದೇಶದ ಸರ್ಕಾರದ ಗ್ಯಾರಂಟಿ. ನೀವು ಹೇಳ್ಕೊಳ್ಬೇಕಾರ BJP ಸರ್ಕಾರದ ಗ್ಯಾರಂಟಿ, ಭಾರತ ಸರ್ಕಾರದ ಗ್ಯಾರಂಟಿ. ಅದನ್ನ ಬಿಟ್ಟು ಮೋದಿ ಅವರು ಪ್ರತಿ ಸಲ मेरी गारंटी. अरे भाई तुम्हारी गारंटी आती कैसे? पैसे मेरे, टैक्स मैं दे रहा हूं, ये देश की गारंटी है, मोदी की नहीं. और यावागलू मैं नीड ಕೊಡಪ್ಪ.
ಮೈ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಹೇಳ್ತಾನಂದ್ರೆ ಅವನು ನಿಜವಾಗ್ಲೂ ದೇಶ ಒಂದು ಡಿಕ್ಟೇಟರ್ಶಿಪ್ ಕಡೆ ಒಯ್ತಾನೆ ಅಂತಕ್ಕಂಥ ಮಾತು ಪುನಃ ನಾವು ಉಚ್ಚರಿಸ್ತೀನಿ. ಅಂಡ್ ಬಾಬಾ ಸಾಹೇಬ್ ಅದೇ ಮಾತು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಭಕ್ತಿ ಇನ್ ರಿಲಿಜನ್ may be a road to the salvation of the soul. Bhakti in religion may be a road to the salvation of the soul. But in politics, bhakti or hero worship. But in politics, bhakti or hero worship is a sure road to degradation and to eventual dictatorship. ಇವತ್ತು ನೀವು ದೇವರು ಪೂಜಾ ಮಾಡೋರು ನೀವು ಮಾಡಿಕೊಳ್ಳಿ, ಅದನ್ನ ಬಿಟ್ಟು ನೀವೇ ಮಾಡ್ಕೋತ ಹೋದ್ರೆ ಬಾಬಾ ಸಾಹೇಬ್ ಏನು ಮಾತು ಹೇಳಿದ್ರು, ಅವರು ಸಂವಿಧಾನವನ್ನು ರಾಜೇಂದ್ರ ಪ್ರಸಾದ್ ಅವರಿಗೆ ಒಪ್ಪಿಸಾಗ ಈ ಮಾತು ಹೇಳಿದ್ರು. ನೀವು ಈ ಭಕ್ತಿ ಧರ್ಮದಲ್ಲಿ ಮಾಡ್ದಂಗೆ ವ್ಯಕ್ತಿ ಪೂಜಾ ಡೆಮೋಕ್ರಸಿಯಲ್ಲಿ ಮಾಡಿದ್ರೆ ಇದು ಸರ್ವನಾಶ ದೇಶದ್ದು ಮತ್ತು ದೇಶ ಎಂದೂ ಕೂಡ ಡೆಮೋಕ್ರಸಿ ಉಳಿಸಲ್ಲ ಮತ್ತು ಆ ಮನುಷ್ಯ ಡಿಕ್ಟೇಟರ್ಶಿಪ್ ಆಗಿ ಮುಂದೆ ಹೋಗ್ತಾನೆ ಅನ್ನತಕ್ಕಂಥ ಮಾತು ನಮ್ಮ ನಾಯಕರು, ಈ ದೇಶದ ಸಂವಿಧಾನವನ್ನು ಬರೆದವರು, ದೀನ ದಲಿತರ ಬಡವರ ಬಗ್ಗೆ ಅನುಕಂಪ ಇಟ್ಟು ಸಂವಿಧಾನವನ್ನು ಬರೆದಿದೆ. ಈ ಸಂವಿಧಾನ ಇರದೇ ಹೋಗಿದ್ರೆ ಏನಾಗ್ತಿತ್ತು? ಈ ಬರೇ ನಮ್ಮದಲ್ಲ, ಇದು ಯಾರ್ದೋ ಒಬ್ರು ವೀಕರ್ ಸೆಕ್ಷನ್ ಕೆಲವು ಜನರದಿದೆ. ಅಂಬೇಡ್ಕರ್ ಅಂದ್ರೆ ದಲಿತರ ನಾಯಕರು. ಅರೆ ದಲಿತರ ಬಗ್ಗೆ 1-2 ಕಲಂಗಳು ಆ ಸಂವಿಧಾನದಲ್ಲಿ ಇರಬಹುದು, ಆದ್ರೂ ಫಂಡಮೆಂಟಲ್ ರೈಟ್ಸ್ ಯಾರಿಗಾಗಿದೆ? ಇಡೀ ದೇಶದ ಜನರಿಗೆ ಫಂಡಮೆಂಟಲ್ ರೈಟ್ಸ್ ಇದೆ. ಅದು ಆರ್ಟಿಕಲ್ 14 ಇರ್ಬೋದು, ಆರ್ಟಿಕಲ್ 19 ಇರ್ಬೋದು, ಆರ್ಟಿಕಲ್ 30, 32 ಇವೆಲ್ಲ ಇರ್ಬೋದು. ಇದು ಯಾರಿಗೋಸ್ಕರ ಇದೆ? ದೇಶದ ಎಲ್ಲ ಜನರಿಗೋಸ್ಕರ ಇದೆ. ಇದು ಏನು ಬರೀ ಶೆಡ್ಯೂಲ್ ಕಾಸ್ಟ್ಗಿಲ್ಲ. ಶೆಡ್ಯೂಲ್ ಕಾಸ್ಟ್ಗೆಲ್ಲೋ 1-2 ಕಲಂಗಳು 17 ಅಥವಾ ರಿಸರ್ವೇಷನ್ದು ಅದಕ್ಕೆ ಬಿಟ್ಟರೆ ಬಾಕಿ ಎಲ್ಲ ಜನರಿಗಾಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನೀವು ಎಲ್ಲಿದ್ರಿ? ಯಾರು ನಮ್ಮಲ್ಲಿ ಡಾಕ್ಟರ್ಸ್ ಇದ್ರ, ಇಂಜಿನಿಯರ್ಸ್ ಇದ್ರ, ದೊಡ್ಡ ವ್ಯಾಪಾರಸ್ಥರಿದ್ರ? ಯಾರೂ ಇರಲಿಲ್ಲ. ಅದಕ್ಕೆ ಈ ಸಂವಿಧಾನದಲ್ಲಿ ಏನು ಬರೆದಿದೆ ಸ್ವಲ್ಪ 1-2 ನಿಮಿಷದಲ್ಲಿ ಹೇಳ್ತೀನಿ. ರೈಟ್ ಟು ಇಕ್ವಾಲಿಟಿ ಅಂದ್ರೆ ಸಮಾನತೆ. ಆರ್ಟಿಕಲ್ 14 ಆರ್ಟಿಕಲ್ 18 ವರೆಗೆ. ರೈಟ್ ಟು ಫ್ರೀಡಮ್ ಆರ್ಟಿಕಲ್ 19 22. ಇದೇನು ಬರೇ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್, ಬ್ಯಾಕ್ವರ್ಡ್ಗೆ ಇದೆನಾ? ಇಡೀ ದೇಶದ ಜನರಿಗಾಗಿದೆ. ಇದನ್ನ ರಕ್ಷಣೆ ಮಾಡೋಕ್ಕೆ ನಾವು ಹೊರಟಿದ್ದೇವೆ. ಇದನ್ನ ರಕ್ಷಣೆ ಮಾಡೋಕ್ಕೆ ಇವತ್ತು ಬೃಹತ್ ಸಭೆಯನ್ನು ಕರೆದು ಜನರಿಗೆ ಎಚ್ಚರಗೊಳಿಸಬೇಕು ಅಂತ ಇದೆ. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ಆರ್ಟಿಕಲ್ 23, 24. ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್, ಆರ್ಟಿಕಲ್